ಇದೇನಪ್ಪ ನೈಟ್ ಊಟ ತೋರಿಸ್ತಾ ಇದೀನಿ ಅಂತ ನೋಡ್ತಾ ಇದ್ದೀರಾ. ಚಿರತೆಗಿರ್ತಾ ಇದೀವಿ ಹೆಂಗೆ ಅಂತ ಶೂಟ್ ಮಾಡ್ತಾ ಇದ್ದೀನಿ ಅಂತ ಆ ಥರ ಇಲ್ಲ. ನಾವು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀವಿ. ಅವ್ರು ಇವತ್ತು ಶಣ್ಮಂತನ ಕಥೆನ ಓದಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬಂದಿದ್ದೀವಿ. ಎಳ್ಳಾರತಿ ಮಾಡೋಣ ಅಂತ ಎಳ್ಳಾರತಿ ಮಾಡ್ತಾ ಇದ್ದೀವಿ. ಇದು ಶಣ್ಮಹಾತ್ಮಂಗೆ ತುಂಬಾ ಪ್ರಿಯ. ಅಂಡ್ ಶಣ್ಮಹಾತ್ಮ ಎಳ್ಳು ಅಂತ ಹೇಳ್ಬಿಟ್ಟು ಎಳ್ಳಾರತಿ ಮಾಡ್ತಾ ಇದೀವಿ. ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ನಮ್ಮ ಚಿಕ್ಕಮ್ಮ ಹರಕೆ ಮಾಡ್ಕೊಂಡಿದ್ರಂತೆ ಓದಿಸ್ತೀನಿ ಮನೇಲಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಮನೇಲಿ ಈ ಕಥೆನ ಓದಿಸ್ತಾ ಇದ್ದಾರೆ. ನಾವು ತುಂಬಾ ಚಿಕ್ಕ ವಯಸ್ಸಲ್ಲಿ ಈ ಕಥೆನ ಕೇಳಿದ್ವಿ. ನಮ್ಮ ಅಜ್ಜಿ ಮನೇಲಿ ಓದಿಸ್ತಾ ಇದ್ರು. ಅವಾಗ ನಾವು ತುಂಬಾ ಚಿಕ್ಕವರಿದ್ವಿ. ನಾವು ತುಂಬಾ ಚಿಕ್ಕವರಿದ್ದಾಗ ರಾತ್ರಿ 10 ಗಂಟೆಗೆ ಶುರು ಮಾಡ್ಬಿಟ್ಟು ಬೆಳಗ್ಗೆ 6 ಗಂಟೆವರೆಗೂ ಮಾಡೋರು. ಸುಮಾರು 5 ಗಂಟೆ 6 ಗಂಟೆವರೆಗೂ. ಆದ್ರೆ ಇವರು ಇಲ್ಲಿ ಏನಂದ್ರೆ ತುಂಬಾ ಬೇಗ ಶುರು ಮಾಡಿದ್ರು. 7 o'clock ಶುರು ಮಾಡ್ಬಿಟ್ಟು 12 ಗಂಟೆಗೆ ಮುಗಿಸ್ಬಿಟ್ರು. ಯಾಕೆಂದ್ರೆ ನಾವು ಜಾಸ್ತಿ ನಿದ್ದೆ ಮಾಡಲ್ಲ, ನಿದ್ದೆಗಿಡಲ್ಲ ಕಣ್ರಪ್ಪ. ಅದಕ್ಕೋಸ್ಕರ ಹೇಳ್ಬಿಟ್ಟು ಬೇಗ ಮುಗಿಸ್ತೀವಿ, ಬದ್ಲಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು ಅವರು. ನನ್ನ ಮಗಳು ಅಲ್ಲೇ ಅವ್ರ ಮುಂದೆನೆ ಕೂತ್ಕೊಂಡು ನಾದ ಬಾರ್ಸ್ಕೊಂಡು ಕೂತ್ಕೊಂಡ್ಬಿಟ್ಲು. ಅದಾದ್ಮೇಲೆ ಇಲ್ಲ ಪೂಜೆ ಮಾಡ್ಬಿಟ್ಟು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡು ಅವ್ರ ಶಣ್ಮಹಾತ್ಮನ ಕಥೆನ ಹೇಳಕ್ಕೆ ಶುರು ಮಾಡಿದ್ಬಿಟ್ರು. ಶಣ್ಮಹಾತ್ಮನ ಕಥೆ ಹೇಳಕ್ ಶುರು ಮಾಡಿದ್ರೆ ಮತ್ತೆ ಕೂತ್ಕೊಂಡು ಆಗಲ್ಲ ಅಂತ ಹೇಳಿ ಎಲ್ಲ ಊಟ ಮಾಡ್ಕೊಂಡ್ ಬನ್ನಿ ಅಂದ್ರು. ಅವ್ರ ಪಾಡಿಗೆ ಅವ್ರ ಶಣ್ಮಹಾತ್ಮನ ಕಥೆ ಮಾಡ್ತಾ ಇದ್ರು. ನಾವು ಹೋಗಿ ಊಟ ಮುಗಿಸ್ಕೊಂಡ್ ಬಂದು ಬೂಂದಿ ಪಾಯಸ, ಮೊಳಕೆ ಕಾಳು ಸಾರು ಮಾಡಿದ್ರು. ಊಟ ತುಂಬಾ ರುಚಿಯಾಗಿತ್ತು. ಅದಾದ್ಮೇಲೆ ನಾವು ಹೋಗಿ ಅವ್ರ ಮುಂದೆನೆ ಕೂತ್ಕೊಂಡ್ವಿ. ನನ್ನ ಮಗಳು ತಾಳ ಬಾರಿಸ್ಕೊಂಡು ಅವ್ರ ಮುಂದೆನೆ ಕೂತಿದ್ಲು. ಅವರೆಲ್ಲ ಇವಳನ್ನೇ ನೋಡ್ತಾ ಇದ್ರು, ಅವ್ಳು ತಾಳ ಬಾರಿಸ್ತಾ ಇದಕ್ಕೆ. ಆದ್ರೆ ಏನಿದೆ, ನಾವು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಲೇಟ್ ಆದ್ರೆ ನಿದ್ದೆ ಎಳೆಯೋದು ನಮ್ಗೆ. ಆದ್ರೆ ನನ್ನ ಮಗಳು 12 ಗಂಟೆವರೆಗೂ ಕೂತ್ಕೊಂಡು ಕೇಳಿದ್ಲು. ತುಂಬಾ ಚೆನ್ನಾಗಿತ್ತು. ನಾನು ವಿಡಿಯೋ ಮಾಡ್ಬೇಕಾದ್ರೆ ನನ್ನ ಮಗಳು ನನ್ನ ಕಡೆ ನನ್ನ ತಮ್ಮ ತೋರಿಸ್ತಾ ಇದ್ದ ಕಣ್ಣಲ್ಲಿ ನೋಡಲಿ ಅಂತ. ನನ್ನ ಮಗಳು ನೋಡಿ ನಗ್ತಾ ಇದ್ಲು. ತುಂಬಾ ಚೆನ್ನಾಗಿದೆ. ಅವ್ರ ಕಥೆಯನ್ನು ರೆಕಾರ್ಡ್ ಮಾಡಿದ್ವಿ, ಒಂದು ತೋರಿಸಿದ್ರೆ ಕೇಳಿ. ದೇವರ ಪ್ರೇರಣೆಯಿಂದ ಮಾಯದ ಊರಿಗೆ ಬಂದು ಆಕೆಯನ್ನು ಕಚ್ಚಿಕೊಂಡು ಬಹಳ ದೂರ ಹೊರಟಿತು. ಅಷ್ಟರಲ್ಲಿ ಶಾಂತನಿಗೆ ಜ್ಞಾನ ತಪ್ಪಿ ಬಿದ್ದಳು. ಅತ್ತ ಕಬ್ಬು ತರುವಾಗಿದ್ದ ಅಲ್ಲಾದನು ಕೆದರಿನಲ್ಲಿ ಊತುಕೊಳ್ಳಲು ಕೆದರಿನಿಂದ ಮೊದಲು ಅವನ ಕಾಲನ್ನು ಕಟ್ಟಿ ಎಳೆದಿರಲು ದಾಸೆಯರಿಗೆ ಎಂದು ಪ್ರಲಾಪಿಸುತ್ತಿದ್ದ ಕೆಳ ಮಾಡಲಿ ನಾನು ಮಗಳು ಕಾಲುಗಳ ಕಚ್ಚಿ ಎಳೆಯುವ ಓದಿವನೇ ಶಿವ ನನಗಿಂತ ಕಟ್ಟ ಒದಗಲು ಬಹುದೇ, ಶಿವ ನನಗಿಂತ ಕಟ್ಟ ಒದಗಲು ಬಹುದೇ. ಸತಿಯಳು ಒಳ ಬಿಟ್ಟು ನಿಜಯೋಳು ಬಂದೇ. ಅವರು ಸುಮಾರು 12ವರೆಗೆ ಹರಕತೆ ಮುಗಿಸ್ಕೊಟ್ರು. ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಅವ್ರಿಗೆ ಕೊಡ್ಬೇಕಾದ ಕಾಣಿಕೆ, ಧಾನ್ಯ, ದವಸ ಧಾನ್ಯ ಎಲ್ಲ ಕೊಟ್ವಿ. ಅವರು ಕೆಲವು ಧಾನ್ಯಗಳನ್ನ ಅಲ್ಲೇ ಬಿಟ್ರು. ಇದನ್ನ ಬೆಳಗ್ಗೆ ಎದ್ದು ಹಸುವಿಗೆ ಕೊಡಿ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಬೆಳಗ್ಗೆ ಎದ್ದ ತಕ್ಷಣ ಮೇಕೆ ಮರಿ ಹಾಕಿದೆ ಅಂತ ನೋಡ್ಕೊಂಬರೋಣ ಅಂತ ಬೆಳಗ್ಗೆ ಎದ್ದೆ ಕರ್ಕೊಂಡು ಹೋಗಿದ್ರು.
ಅಲ್ಲೆಲ್ಲ ನೋಡ್ಕೊಂಡು ವಾಪಸ್ ಬಂದ್ವಿ. ದವಸ ಧಾನ್ಯನ ಹಸ್ವಿಗೆ ಕೊಟ್ಟರು. ಅದನ್ನ ನಮ್ಮ ಚಿಕ್ಕಮ್ಮ ರೊಟ್ಟಿ ಮಾಡಿದ್ರಿಂದ ರೊಟ್ಟಿ ತಿನ್ಕೊಂಡು ಅಲ್ಲೇ ಸ್ವಲ್ಪ ಪಕ್ಕದೂರಲ್ಲಿ ನಮ್ಮ ತಂಗಿನ ಕೊಟ್ಟಿದ್ದಾರೆ. ನನ್ನ ತಂಗಿ ಮಗಳಿಗೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಗಳು ತುಂಬಾ ಹಠ ಮಾಡಿಲ್ಲ. ಅವ್ಳು ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ. ಅಲ್ಲೆಲ್ಲ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಊರಿಗೆ ಬಂದ್ವಿ ನಾವು.